ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದ್ರೆ ಈ ಫ್ರೀ ವೆಬಿನಾರ್ಸ್ ಫಾರ್ ಬಿಗಿನರ್ಸ್. ಹೌದು, ಈ ಕಂಪ್ಲೀಟ್ ಆಗಿ ಈ ವೆಬಿನಾರ್ನ ನಾನು ಫ್ರೀಯಾಗಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಝೀರೋ ನಾಲೆಜ್ ಇರೋರಿಂದ ಈ ಸ್ಟಾರ್ಟ್ ಮಾಡ್ಬೋದು. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವ್ರಿಗೆ ಯಾವುದೇ ನಾಲೆಜ್ ಇಲ್ಲ ಅಂದ್ರೂ ಕೂಡ, ಅದೇ F&O ಬಗ್ಗೆ ಏನೇ ನಾಲೆಜ್ ಇಲ್ಲ ಅಂದ್ರೂ ಕೂಡ ಅವ್ರಿಗೆ ಎಲ್ಲ ಕಂಪ್ಲೀಟ್ ಆಗಿ ಈ ವೆಬಿನಾರು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಈ ವೆಬಿನಾರ್ಗೆ ನಿಮ್ಗೆ ಯಾವುದೇ ರೀತಿಯಾಗಿ ಚಾರ್ಜಸ್ ಇರಲ್ಲ, ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಬಂದ್ಬಿಟ್ಟು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಕೂಡ ಇರಲ್ಲ. ಈ ವೆಬಿನಾರ್ ಬಂದ್ಬಿಟ್ಟು ನಿಮಗೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ, ಮತ್ತೆ ಪ್ಲಸ್ ನಿಮಗೆ ರಿಜಿಸ್ಟ್ರೇಷನ್ ಕೂಡ ಇರಲ್ಲ. ಇದು ಯಾವ ಯಾವ ಟಾಪಿಕ್ಸ್ ಬಗ್ಗೆ ಇರುತ್ತೆ ಅಂತಂದ್ರೆ ಬೇಸಿಕ್ ಅಂದ್ರೆ ಸ್ಟಾಕ್ ಮಾರ್ಕೆಟ್, ಸ್ಟಾಕ್ಸ್ ಅಂದ್ರೆ ಏನು, ಕಂಪ್ನೀಸ್, ಅದರಿಂದ ಕೀ ಪಾರ್ಟಿಸಿಪೆಂಟ್ಸು, ಮತ್ತೆ ಹೌ ಟು ಇನ್ವೆಸ್ಟ್ಮೆಂಟ್ ಮತ್ತೆ ಟ್ರೇಡಿಂಗ್ ಎರಡು ಡಿಫ್ರೆನ್ಶಿಯೇಟ್ ಬಗ್ಗೆನೂ ಇರುತ್ತೆ. ಮತ್ತೆ F&O ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರುತ್ತೆ. ರಿಸ್ಕ್ ಅಂಡ್ ರಿವಾರ್ಡ್ ಮತ್ತೆ ಕಾಮನ್ ಸ್ಟ್ರಾಟಜಿ ಬಗ್ಗೆ, ಮತ್ತೆ ಟೂಲ್ಸ್, ರಿಸೋರ್ಸ್, ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬೋದು ಅದ್ರ ಬಗ್ಗೆ ಇರುತ್ತೆ. ಮತ್ತೆ Q&A ಸೆಷನ್ ಇರುತ್ತೆ. ಈ ವೆಬಿನಾರ್ ಏನಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದೇ ವೆಬಿನಾರ್ ಅಲ್ಲಿ ಮಾಡ್ತೀನಿ ಅಂದ್ರೆ ಇಲ್ಲ. ಹೇಗೆಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ, ಇವಾಗ ಎಕ್ಸಾಂಪಲ್ಗೆ ಇವಾಗ ಸ್ಟಾಕ್ ಮಾರ್ಕೆಟ್, ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂದಾಗ ಸ್ಟಾಕ್ಸ್ ಬಗ್ಗೆ ಸ್ಟಾರ್ಟ್ ಮಾಡಿದಾಗ ಆ ಕಂಪ್ನೀಸು ಅದ್ರ ಬಗ್ಗೆ ಒಂದು ನಾಲೆಜ್ ಇರುತ್ತೆ. ಕಂಪ್ಲೀಟ್ ಇದು ಒಂದೇ ಒಂದು ಟಾಪಿಕ್ ಬಗ್ಗೆ ಒಂದು ಸೆಷನ್ ಇರುತ್ತೆ. ಇದರಲ್ಲಿ ನಾನು 10ರಿಂದ ಇಲ್ಲ 15 ನಿಮಿಷ ಒಂದು ನಮ್ಮ ಸೆಷನ್ ಇರುತ್ತೆ. ಈ ಸೆಷನ್ ಕಂಪ್ಲೀಟ್ ಆಗಿದ ತಕ್ಷಣನೇ ನಾವು ನೆಕ್ಸ್ಟ್ Q&A ಸೆಷನ್ಗೆ ಹೋಗ್ಬಿಡ್ತೀವಿ. ಈ ಒಂದೇ ಒಂದು ಟಾಪಿಕ್ ಅಂದ್ರೆ ಕಂಪ್ನಿ ಸ್ಟಾಕ್ಸ್ ಅಂದ್ರೆ ಏನು ಅಂತ ಒಂದು ಟಾಪಿಕ್ ಸೆಷನ್ ಆದ್ಮೇಲೆ ನಾವು Q&Aಗೆ ಹೋಗೋದ್ರಿಂದ ಸಾರಿ, ನಿಮಗೆ Q&A ಅಲ್ಲಿ ಯಾವುದೇ ಪ್ರಶ್ನೆ ಇದ್ರೂ ಕೂಡ ಲೈವ್ ಆಗಿ ನೀವು ಕ್ವಶನ್ ಕೇಳ್ಬೋದು, ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಈ ಟಾಪಿಕ್ ಆದ್ಮೇಲೆ ಒಂದ್ ವೇಳೆ ನಿಮ್ಗೆ ನೆಕ್ಸ್ಟ್ ಒಂದು 10ರಿಂದ 15 ನಿಮಿಷದೊಳಗೆ ನಿಮ್ಮ Q&A ಇರೋ ಪ್ರತಿಯೊಂದನ್ನು ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಸೆಷನ್ಗೆ ಹೋಗ್ಬಿಡ್ತೀವಿ. ನೆಕ್ಸ್ಟ್ ಸೆಕ್ಷನ್ ಅದೇ ರೀತಿ 10ರಿಂದ 15 ನಿಮಿಷ ಇರುತ್ತೆ. ಅದೇ ರೀತಿ ಪ್ರತಿ ಬುಧವಾರ ಬಂದ್ಬಿಟ್ಟು ವೆನಸ್ಡೇ ನಿಮಗೆ ನೈಟು ರಾತ್ರಿ 8ರಿಂದ 9 ಗಂಟೆವರೆಗೂ ಈ ಸೆಷನ್ಸ್ ಇರುತ್ತೆ. ಈ ವೆಬಿನಾರು ಪ್ರತಿ ಬುಧವಾರ ಇರುತ್ತೆ. ಇವನ್ ಈ ಸೆಷನ್ ನೋಡಿಕೊಂಡು ನಾನು ವೀಕ್ಲಿ ಒನ್ಸ್ ಮಾಡೋದಾ ಇಲ್ಲ 2 ಟೈಮ್ಸ್ ಮಾಡೋದಾ ಅಂತ ನೋಡೋಣ. ಸ್ಯಾಟರ್ಡೆ ಸಂಡೇನು ಆದರೆ ಮಾಡೋಣ ಅಂತ ಪ್ಲ್ಯಾನಲ್ಲಿದೆ. ಬಟ್ ಇವಾಗೆ ಬಂದ್ಬಿಟ್ಟು ಪ್ರತಿ ಬುಧವಾರ 8ರಿಂದ 9 ಗಂಟೆವರೆಗೂ ಇರುತ್ತೆ. ಅದು ಯಾವುದ್ರಲ್ಲಿ ಮಾಡ್ತೀವಿ ಅಂತಂದರೆ ಮೈಕ್ರೋಸಾಫ್ಟ್ ಟೀಮ್ ಅಂತ ಒಂದು ಇದಿದೆ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ವೆಬ್ಬಲ್ಲಿ ಇದೆ. ನೀವು ಮಾಡಬೇಕಾಗಿರೋ ನಿಮ್ಮ ಮೇಲ್ ಐ ಡಿ ಹಾಕ್ಬಿಟ್ಟು ಲಾಗಿನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಈ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಟೀಮ್ಸ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಯಾವುದೇ ರೀತಿ ನಿಮಗೆ ಚಾರ್ಜಸ್ ಇರಲ್ಲ. ಮತ್ತೆ ಇದು ಕಂಪ್ಲೀಟ್ ಆಗಿ 1 ಅವರ್ ಸೆಷನ್ ಇರುತ್ತೆ. 1 ಅವರ್ ಸೆಷನ್ ಇರುತ್ತೆ. ಈ ಸೆಷನ್ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ ಹೇಳಿದ್ದೀನಿ. ಇದರಲ್ಲಿ ನಿಮಗೆ ನಾಟ್ ಇವನ್ ಇವಾಗ ಈ ಕೀ ಪಾಯಿಂಟ್ಸ್ ಆಯ್ತಲ್ಲ, ಇವಾಗ ಎಕ್ಸಾಂಪಲ್ಗೆ F&O ಅಂತ ತಗೊಳ್ಳಿ. F&O ಅಲ್ಲಿ ನಿಮಗೆ ಆಪ್ಷನ್ಸ್ ಅಂತ ಬಂದಾಗ ಒಂದು ಟಾಪಿಕ್ ಬರುತ್ತೆ. ಆಪ್ಷನ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಅದರಲ್ಲಿ ಕ್ಯಾಟಗರಿ ಬರುತ್ತೆ. ಆಪ್ಷನ್ ಬೈಯಿಂಗ್ ಬರುತ್ತೆ, ಆಪ್ಷನ್ ಸೆಲ್ಲಿಂಗ್ ಅಂತ ಬರುತ್ತೆ. ಎಕ್ಸಾಂಪಲ್ ಆಪ್ಷನ್ ಸೆಲ್ಲಿಂಗ್ ಅಂತ ನೀವು ತಗೊಂಡಾಗ ಇದು ಒಂದು ಸೆಷನ್ ಇರುತ್ತೆ, ಸಪ್ರೇಟ್ ಆಗಿ ಒಂದು ಸೆಷನ್ ಇರುತ್ತೆ. ಈ ರೀತಿ ಒಂದೊಂದು ಸೆಷನ್ ಕಂಪ್ಲೀಟ್ ಆಗಿ ಹೋಗುತ್ತೆ. ಒಂದೇ ಸೆಷನ್ ಅಲ್ಲಿ ಪ್ರತಿಯೊಂದು ಹೇಳಲ್ಲ. ಏನಕ್ಕಂತಂದ್ರೆ ನೀವು ಕಲಿಬೇಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಅನ್ನೋದು ಒಂದೊಂದು ಟಾಪಿಕ್ ಮೇಲೇನು ಒಂದೊಂದು ಬೇಸಿಕ್ಸ್ ಇರುತ್ತೆ. ಇವಾಗ ಆಪ್ಷನ್ ಸೆಲ್ಲಿಂಗ್ ಅಂತ ತಗೊಂಡಾಗ ಆಪ್ಷನ್ ಸೆಲ್ಲಿಂಗ್ ನಾನು ಈಸಿಯಾಗಿ ಹೇಳ್ಕೊಡ್ಬೋದು. ಎಕ್ಸಾಂಪಲ್ಗೆ ನೀವು ಒಂದು ಸ್ಪಾಟ್ ಪ್ರೈಸ್ ಬಂದ್ಬಿಟ್ಟು 24,000 ಇದೆ ಅನ್ಕೊಳ್ಳಿ. ಈ ನೆಕ್ಸ್ಟ್ ವೀಕ್ಲಿ ಎಕ್ಸ್ಪೈರ್ವರೆಗೂ 24,500 ಮತ್ತೆ 23,500 ಈ ರೇಂಜ್ ಬಿಟ್ವೀನ್ ಅಲ್ಲಿ ಏನಾದರೂ ಮಾರ್ಕೆಟ್ ಕ್ಲೋಸ್ ಆದರೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿರೋ ಪ್ರೀಮಿಯಂ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ 100 ಪಾಯಿಂಟ್ಸು, ಕೆಳಗಡೆ 100 ಪಾಯಿಂಟ್ಸು ಸೆಲ್ಲಿಂಗ್ ಮಾಡಿದ್ರೆ ಇದು ಬಂದ್ಬಿಟ್ಟು 0 ಆಗಿಬಿಟ್ಟು ನಿಮ್ಗೆ ಇಲ್ಲಿ 100 ಪಾಯಿಂಟ್ಸು ಮತ್ತೆ ಇಲ್ಲಿ 100 ಪಾಯಿಂಟ್ಸ್ ಸಿಗುತ್ತೆ ಅಂತ ಈಸಿಯಾಗಿ ಈ ರೀತಿ ಹೇಳ್ಬೋದು. ಬಟ್ ಆ ರೀತಿ ಅಲ್ಲದೆ ಪ್ರೈಸ್ಗಳು ಇವಾಗ 24,000ದಿಂದ 24,200 300 ಹೋದಾಗ ನಿಮ್ಮ ಕಾಲ್ ಪ್ರೀಮಿಯಂ ಕೂಡ ಹೈ ಆಗುತ್ತೆ. ಇಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು, ಮತ್ತೆ ವೀಕ್ಲಿ ಎಕ್ಸ್ಪೈರ್ ಅಂದ ತಕ್ಷಣ ವೀಕ್ಲಿವರೆಗೂ ಹೋಲ್ಡ್ ಮಾಡಬೇಕಾ, ಇಲ್ಲ ಇನ್ ಕೇಸು ಇದು ಬಂದ್ಬಿಟ್ಟು ಮತ್ತೆ ಕೆಳಗಡೆ ಬರುವಾಗ ಪುಟ್ಟಲ್ಲಿ ಬರುತ್ತಲ್ಲ, ಪುಟ್ಟಲ್ಲಿ ಬಂದು ಸೇಮ್ 24,000 ಬಂದಾಗ ಪುಟ್ ಪ್ರೀಮಿಯಂ ಹೇಗೆ ಬಿಹೇವ್ ಮಾಡುತ್ತೆ ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಹೋಗ್ತೀವಿ. ಓಕೆ, ಇದು ಎಕ್ಸಾಂಪಲ್ ಹೇಳ್ತಾ ಇರೋದು. ಒಂದೊಂದು ಟಾಪಿಕ್ ಪ್ರತಿಯೊಂದು ಟಾಪಿಕ್ ಮೇಲೇನು ಒಂದು ಡಿಸ್ಕಷನ್ ಇರುತ್ತೆ. ಅದಾದ್ಮೇಲೆ ನಾವು Q&Aಗೆ ಹೋಗ್ತೀವಿ. Q&Aಗೆ ಹೋದಾಗ ಖಂಡಿತವಾಗಿ ನಿಮಗೆ ಕ್ವಶನ್ಸ್ ತುಂಬ ಬರುತ್ತೆ. ಆವಾಗ ಕ್ವಶನ್ಸ್ ಕೇಳಿದಾಗ ಈಸಿಯಾಗಿ ನಿಮಗೆ ತಿಳಿ ಹೇಳೋಕ್ಕೆ ನನಗೆ ಈಸಿ ಆಗುತ್ತೆ.
ಆ ಕಾರಣಕ್ಕೋಸ್ಕರ ಎಷ್ಟು ನೀವು ಬೇಸಿಕ್ನ ಕಲಿತೀರೋ, ಅಂದರೆ ಬೇಸ್ಮೆಂಟ್ ಎಷ್ಟು ಸ್ಟ್ರಾಂಗ್ ಮಾಡ್ತೀರೋ ಸ್ಟಾಕ್ ಮಾರ್ಕೆಟಲ್ಲಿ, ಅಷ್ಟು ಮೇಲ್ಗಡೆ ಹೋಗ್ಬೋದು. ಅಡ್ವಾನ್ಸ್ ಅನ್ನೋದು ಯಾವುದೂ ಇಲ್ಲ. ಅಡ್ವಾನ್ಸ್ ಸ್ಟ್ರಾಟಜೀಸ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಗಳು ಮಾಡಿದ್ದೀನಿ. ಅಲ್ಲಿ ಹೋಗೋರು ಅಲ್ಲಿ ನೋಡ್ಕೊಳ್ಳಿ. ನಿಮ್ಗೆ ಕಂಪ್ಲೀಟಾಗಿ ನಾಲೆಜ್ ಇದ್ದರೆ. ಏನಕ್ಕಂತಂದರೆ ಬೇಸಿಕ್ ಅನ್ನೋದು ಸುಮ್ಮನೆ ಸ್ಲೈಟಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ಆ ರೀತಿ ಇರಲ್ಲ. ಬೇಸಿಕ್ ಅನ್ನೋದು ವೆರಿ ಸ್ಟ್ರಾಂಗ್ ಆಗಿರುತ್ತೆ. ಅದನ್ನು ನೀವು ಎಷ್ಟು ಇನ್ ಡೆಪ್ತಾಗಿ ಹೋಗ್ತೀರೋ ಅಷ್ಟು ನಾಲೆಜ್ ನಿಮ್ಗೆ ಬರುತ್ತೆ. ಎಲ್ಲಿವರೆಗೂ ನೀವು ಬೇಸ್ನ ತುಂಬ ಸ್ಟ್ರಾಂಗ್ ಮಾಡ್ಕೊಳ್ತೀರೋ ಆವಾಗ ನಿಮ್ಮ ಪ್ರತಿಯೊಂದು ಸ್ಟ್ರಾಟಜಿನೂ ಕಂಪ್ಲೀಟಾಗಿ ಒಂದು ನಾಲೆಜಲ್ಲಿ ಬರುತ್ತೆ. ರಿಸ್ಕ್ ಆ್ಯಂಡ್ ರಿವಾರ್ಡ್ ಆಗಲಿ, ಅಲ್ಲಿ ರಿಸ್ಕ್ ರಿವಾರ್ಡ್ ಬರುತ್ತೆ, ಮತ್ತು ಎಂಟ್ರಿ ಎಕ್ಸಿಟ್ ಬರುತ್ತೆ. ಈ ರೀತಿ ಪ್ರತಿಯೊಂದು ನಾಲೆಜು ಬೇಕಾಗುತ್ತೆ. ಇವಾಗ ನೀವು ಮಾಡಬೇಕಾದ್ರೆ ಏನಿಲ್ಲ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ಆ ಟೆಲಿಗ್ರಾಮ್ ಚಾನಲ್. ಈ ಟೆಲಿಗ್ರಾಮ್ ಅಂದಿದ ತಕ್ಷಣ ನಿಮ್ಗೆ ಏನಾದರೂ ಅಲ್ಲಿ ಟಿಪ್ಸ್ ಏನಾದರೂ ಸಿಗುತ್ತೆ ಅಂದ್ಕೊಂಡ್ರೆ ಖಂಡಿತ ಟಿಪ್ಸ್ ಆಗಲಿ, ಕಾಲ್ಸ್ ಆಗಲಿ, ಯಾವುದೇ ರೀತಿ ಪ್ರಮೋಷನ್ಸ್ ಆಗಲಿ ಯಾವುದೂ ಇರಲ್ಲ. ಓಕೆ, ಇದು ಓನ್ಲಿ ನನ್ನ ವೆಬಿನಾರ್ಗೆ ಲಿಂಕ್ ಕಳ್ಸೋಕ್ಕೆ ಮತ್ತು ನಿಮ್ಮ ಹತ್ರ ಕಮ್ಯುನಿಕೇಷನ್ ಮಾಡೋಕ್ಕೋಸ್ಕರ ಮಾತ್ರ ಈ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಒಂದು ವೇಳೆ ಈ ಯಾವುದಾದ್ರೂ ಬೇರೆ ಟೆಲಿಗ್ರಾಮ್ ಚಾನಲ್ ಕ್ಲಿಕ್ ಮಾಡಿಬಿಟ್ಟು ಇದೇ ಹೆಸರಲ್ಲಿ ಅಲ್ಲೇನಾದರೂ ಟಿಪ್ಸ್ ಆಗಲಿ, ಕಾಲ್ಸ್ ಆಗಿ ಬಂದರೆ, ಫಾರೆಕ್ಸ್ ಬಗ್ಗೆ ಮಾತಾಡೋದಾಗಲಿ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡೋದಾಗಲಿ ಹಾಗೆ ಬಂದರೆ ಅದು ನನ್ನ ಚಾನಲ್ ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಓನ್ಲಿ ಫಾರ್ ಕಮ್ಯುನಿಕೇಷನ್ ಪರ್ಪಸ್ಗೆ ಮತ್ತು ನನ್ನ ಲಿಂಕ್, ಈ ವೆಬಿನಾರ್ ಲಿಂಕ್ ಕಳ್ಸೋಕ್ಕೆ ಮಾತ್ರ ಇದು ಮಾಡ್ತೀನಿ. ಇದಕ್ಕೆ ನೀವು ಏನೂ ಮಾಡಬೇಕಾಗಿಲ್ಲ. ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಇರಲ್ಲ. ರಿಜಿಸ್ಟ್ರೇಷನ್ ಅಂದರೆ ನಿಮ್ಮ ಮೇಲ್ ಐ ಡಿ ಇರಲ್ಲ, ಮತ್ತು ನಿಮ್ಮ ಮೊಬೈಲ್ ನಂಬರ್ ಅವಶ್ಯಕತೆ ಇರಲ್ಲ, ಏನೂ ಇರಲ್ಲ. ಜಸ್ಟ್ ನೀವು ಲಿಂಕ್ ಇರುತ್ತೆ, ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ವೆಬಿನಾರ್, ಈ ಮೈಕ್ರೋಸಾಫ್ಟ್ ಟೀಮ್ ವೆಬಿನಾರ್ಗೆ ಜಾಯ್ನ್ ಆಗ್ತೀರಾ. ಅಲ್ಲಿ ನಮ್ಮ ಡಿಸ್ಕಷನ್ ಸ್ಟಾರ್ಟ್ ಮಾಡೋದು. ಮತ್ತು ಇನ್ನೊಂದು ಟಾಪಿಕ್ ಏನಂತಂದರೆ, ನಿಮ್ಮ ಯಾವುದೇ ರೀತಿ ಕ್ಯಾಮ್ರಾ ಆನ್ ಮಾಡಬೇಕಂತ ಅವಶ್ಯಕತೆಯೂ ಇರಲ್ಲ. ಓಕೆ, ಮೈಕ್ ಎಲ್ಲ ಬಂದುಬಿಟ್ಟು ಡಿಸೇಬಲಲ್ಲಿ ಇರುತ್ತೆ. ಯಾವಾಗ ನಾನು ಸೆಷನ್ ಕಂಪ್ಲೀಟ್ ಮಾಡಿದ್ಮೇಲೆ ಮೈಕ್ನ ಎನೇಬಲ್ ಮಾಡ್ತೀನಿ. ಎನೇಬಲ್ ಮಾಡಿದ ತಕ್ಷಣ ನಿಮಗಿರೋ ಡೌಟ್ಸ್ಗಳನ್ನ, ಕ್ವಶನ್ಸ್ನ ನೀವು ಡೈರೆಕ್ಟಾಗಿ ಕೇಳ್ಬೋದು. ಇನ್ ಕೇಸ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಕೇಳಂಗಿದ್ರು ಕೇಳಿ, ಇಲ್ಲ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಕೇಳಂಗಿದ್ರು ಕೇಳಿ. ಓಕೆ, ಲಿಂಕ್ ಬಂದುಬಿಟ್ಟು ನನ್ನ ಡಿಸ್ಕ್ರಿಪ್ಷನ್, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ. ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ಈ ಬೇಸಿಕ್ಕಿಂದ ಪ್ರೋ ಟ್ರೇಡರ್ ಜರ್ನಿನ ಸ್ಟಾರ್ಟ್ ಮಾಡಿ. ಓಕೆ, ಬೇಸಿಕ್ಕಿಂದ ಪ್ರೋ ಟ್ರೇಡರ್ ಆಗೋಕ್ಕೆ ಈ ವೆಬಿನಾರ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ. ಮತ್ತು ಈ ಫ್ರೀ ಅನ್ನೋದನ್ನ ಯೂಸ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ತುಂಬ ಜನ ಜಾಯ್ನ್ ಆದಾಗ ಫ್ರೀ ಮಾಡೋದು ತುಂಬ ಕಷ್ಟ ಆಗುತ್ತೆ. ಓಕೆ, ಫ್ರೀ ಮಾಡೋದು ಕಷ್ಟ ಆಗುತ್ತೆ ಅಂತ ಏನಕ್ಕೆ ಅಂತಂದರೆ, ಎಕ್ಸಾಂಪಲ್ಗೆ ಇವಾಗ ಕಡಿಮೆ ಜನ ಜಾಯಿನ್ಸ್ ಆಗ್ತಾರೆ, ನಿಮ್ಮ Q&Aನ ನಾನು ಈಸಿಯಾಗಿ ಮಾಡ್ಬೋದು. ಇನ್ ಕೇಸು 500,000 ಜನ ಜಾಯಿನ್ ಆದಾಗ ತುಂಬ ಜನರ ಕ್ವಶನ್ಸ್ನ ತೊಗೊಳಕ್ಕಾಗಲ್ಲ, ಮತ್ತು ಅಲ್ಲಿ ಮಾತಾಡೋಕ್ಕಾಗಲ್ಲ, ನಿಮಗೂ ಅರ್ಥ ಆಗಲ್ಲ. ಕಡಿಮೆ ಜನ ಇರುವಾಗಲೇ ಜಾಯ್ನ್ ಆಗಿ, ತುಂಬ ಒಳ್ಳೆಯದು. ಇದನ್ನ ಕಂಟಿನ್ಯೂಷನ್ ಮಾಡ್ತೇನೆ ಅಂತ ಗೊತ್ತಿಲ್ಲ, ಬಟ್ ಕಂಟಿನ್ಯೂಷನ್ ಮಾಡೋವರೆಗೂ ಇದ್ರ ಬೆನಿಫಿಟ್ ತಗೊಳ್ಳಿ. ಓಕೆ, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.